ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಂದಾಯ್ತು ಮಗ ನೀನ್ ತಿಂದು. ಅತ್ತೆ, ವೆಂಕಿಗೆ ಯಾವಾಗಲೂ ನಿಮ್ಮದೇ ಯೋಚನೆ. ಅವನ ಕೆಲ್ಸಕ್ಕೆ ಹೋದ್ರೂ ನಾನು ದೇವಸ್ಥಾನಕ್ಕೆ ಹೋದಾಗ್ಲೆಲ್ಲ ಅಜ್ಜಿನ ನೋಡ್ಕೊ ಅಮ್ಮ ಅಂತ ಹೇಳ್ತಾನೆ. ಪಾಪ ಕಣಮಗನು, ನನ್ನ ಮಗು ಥರ ನೋಡ್ಕೊತದೆ. ಹೌದು ಅತ್ತೆ, ನನಗೆ ಇವನ ಬಗ್ಗೆನೇ ಚಿಂತೆ ಇತ್ತು. ಹೇಗೋ ದೇವರಲ್ಲಿ ಬೇಡ್ಕೊಂಡಿದ್ದಕ್ಕೆ ಅವ್ರ ಸನ್ನಿಧಿಯಲ್ಲೇ ಅವನಿಗೆ ಕೆಲಸ ಕೊಟ್ಬಿಟ್ಟ. ಭಾವನಮ್ಮ ಯಾಕೆ ಮಲ್ಕೊಂಡಿಲ್ಲ? ಇಲ್ಲ ಪುಟ್ಟ, ನೀನು ಮಲ್ಕೋ. ಭಾವನಮ್ಮ ನನ್ ಗೌಡ್ರೆ ಅಂಕಲ್ ಹತ್ರ ಮಾತಾಡ್ಲ? ಬೇಡ ಖುಷಿ, ನಾಳೆ ಬೆಳಗ್ಗೆ ಮಾತಾಡ್ತೀಯಂತೆ. ಈಗ ಅವರು ಮಲಗಿರಬಹುದು ಅಲ್ವಾ? ಭಾವನಮ್ಮ ಪ್ಲೀಸ್, ಇದು ಒಂದ್ಸತ ಮಾತಾಡ್ತೀನಿ. ಸರಿ. ಹೇಳಿ ಮೇಡಮ್. ಹಾಯ್ ಅಂಕಲ್. ಓ, ಏನವ ಪಪ್ಪು, ಮನಗಿಲ್ವೇ? ಇಲ್ಲ ಅಂಕಲ್, ಭಾವನಮ್ಮ ಕೂಡ ಮಲಗಿಲ್ಲ. ಭಾವನಮ್ಮನೂ ಮನಗಿಲ್ವಾ? ಸರಿ ಮುದ್ದಮ್ಮ, ನೀನೊಂದು ಕೆಲಸ ಮಾಡು. ನಿನಗೇನು ಇಷ್ಟ ಆದದೋ ಅದನ್ನೇ ನೆನ್ಸ್ಕೊಂಡು ಮನಿಕೋ. ನಿದ್ದೆ ಬಿರ್ನ ಬಂದ್ಬಿಡ್ತದೆ. ಹಾಂ ಸರಿ ಅಂಕಲ್. ಹಾಂ ಸರಿ, ಅವನಿಗೋಸಿ ಫೋನ್ ಕೊಡವಾ? ಭಾವನಮ್ಮ ಅಂಕಲ್ ಮಾತಾಡ್ಬೇಕಂತ. ಹೇಳಿ ಗೌಡ್ರೆ. ಯಾಕೆ ಮೇಡಮ್ ಬೇಜಾರಾಗಿದ್ದೀರಾ? ಏನಾಯ್ತು? ಹೌದು ಗೌಡ್ರೆ, ಬೇಜಾರಲ್ಲೇ ಇದ್ದೀನಿ. ಅದು ಗೊತ್ತಾಯ್ತು, ಅದೇ ಯಾಕೆ ಹೇಳಿ. ಈಗ ನಿಮ್ಮನೆ ಥರಾನೇ ನಮ್ಮನೇಲೂ ಮದುವೆ ಮಾತುಕತೆ ನಡೀತಿದೆ. ಹೌದಾ ಮೇಡಮ್? ಅದಕ್ಕೆ ನೀವೇನಂದ್ರೆ? ಬೇಡ ಅಂತ ಹೇಳಿದೆ. ಯಾಕೆ ಮೇಡಮ್ ಬೇಡ ಅಂದ್ರಿ? ನಿಮಗೆ ಮದುವೆ ಆಗೋಕೆ ಇಷ್ಟ ಇಲ್ವೇ? ಇಲ್ಲ ಗೌಡ್ರೆ, ನನ್ನ ಜೀವನದಲ್ಲಿ ಮದುವೆ ಅನ್ನೋದು ಮುಗ್ದು ಹೋಗಿರೋ ಅಧ್ಯಾಯ. ಮೇಡಮ್ ಬೇಜಾರಾಗ್ಬಿಡಿ, ಎಲ್ಲ ಸರಿ ಹೋಯ್ತದೆ. ಸರಿ ಗೌಡ್ರೆ. ಅಯ್ಯೋ ದೇವ್ರೆ, ಇದೇನಪ್ಪ ಇವರು ಮದ್ವೆನೇ ಬೇಡ ಅಂತವ್ರೆ. ಇನ್ನು ನಾನು ಮದ್ವೆ ಆಯ್ತೀನಿ ಅಂದ್ರೆ ಒಪ್ಪರೆ. ಏನಾಯ್ತು? ಯಾಕೆ ಒಂಥರ ಅಪ್ಸೆಟ್ ಆಗಿದ್ದೀರಾ? ಏನಿಲ್ಲ, ನನಗೆ ಈ ಥರ ಜಾಗಗಳಲ್ಲಿ ತುಂಬ ಹೊತ್ತಿರೋಕ್ಕಾಗಲ್ಲ. ಇಟ್ ಗೆಟ್ಸ್ ಇರಿಟೇಟಿಂಗ್. ಇಷ್ಟೋ ತನಕ ಚೆನ್ನಾಗೇ ಇದ್ರಲ್ಲ, ಸಡನ್ ಆಗಿ ಏನಾಯ್ತು? ಐ ಡೋಂಟ್ ನೋ, ಮೇ ಬಿ ಜನ, ಮೇ ಬಿ ದ ಸೌಂಡ್. ನೀವು ಎಂಜಾಯ್ ಮಾಡ್ತಿದ್ದೀರಲ್ಲ, ಸಾಕು. ಸರಿ, ನಿಮಗೆ ತೀರಾ ಕಷ್ಟ ಆಗ್ತಿಲ್ಲ ಅಂದರೆ ಬನ್ನಿ, ನಾವು ಹೊರಟ್ಬಿಡೋಣ. ಹಾಯ್ ಎವ್ರಿವನ್. ಇಲ್ಲಿ ನಿಮ್ಮೆಲ್ಲರಿಗೂ ಜಯಂತ್ ಸರ್ ಬಗ್ಗೆ ಮಾತ್ರ ಗೊತ್ತಿದೆ, ಆದ್ರೆ ಅವ್ರ ವೈಫು ನಿಮ್ ಬಾಸ್ ಅವ್ರ ಮಿಸ್ಸಸ್ ಆಗಿ ಮಾತ್ರ ನಿಮ್ಮೆಲ್ಲರಿಗೂ ಗೊತ್ತು. ನಾನು ಅವರು ಒಂದೇ ಕಾಲೇಜ್ ಓದಿದ್ದು. ಶಿ ಈಸ್ ಎ ವೆರಿ ಗುಡ್ ಸಿಂಗರ್.
ಅವ್ರೇನಾದ್ರೂ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಎಲ್ಲಾ ಬಹುಮಾನನೂ ಅವರೇ ಗೆಲ್ತಾ ಇದ್ರು. ಅವ್ರ ಕಂಠದಲ್ಲೇ ಒಂದು ಮಾಂತ್ರಿಕ ಶಕ್ತಿ ಇದೆ. ಇಂಥ ಸಿಚುವೇಶನ್ ಅಲ್ಲಿ ಅವ್ರೇನಾದ್ರೂ ಒಂದು ಹಾಡು ಹೇಳಿದ್ರೆ ಇಡೀ ಪಾರ್ಟಿಗೆ ಒಂದು ಕಳೆ ಬರುತ್ತೆ. ಸೊ ಜಾನು, ಪ್ಲೀಸ್ ನಮ್ಮೆಲ್ಲರಿಗೋಸ್ಕರ ಇವತ್ತು ಒಂದು ಹಾಡು ಹೇಳಲೇಬೇಕು. ಅವ್ರಿಗೆ ಇಷ್ಟೊಂದು ಜನರ ಮುಂದೆ ಹಾಡೋದಿಕ್ಕೆ ನಾಚಿಕೆ ಆಗ್ತಾ ಇರುತ್ತೆ. ಸರ್ ನೀವು ಹೇಳಿದ್ರೆ ಖಂಡಿತ ಆಡ್ತಾರಲ್ಲ ಸರ್. ಕಾಲೇಜ್ ಸ್ಟೇಜಲ್ಲಿ ಆಡಿದ್ದಾರೆ, ಇಲ್ಲಿ ಆಡಲ್ಲ ಅಂತಾರ? ಕಾಲೇಜ್ ಸ್ಟೇಜ್ ಮೇಲೆ ಹಾಡೋದಕ್ಕೂ ಇಲ್ಲಿ ಹಾಡೋದಕ್ಕೂ ವ್ಯತ್ಯಾಸ ಇಲ್ವೇನ್ರಿ? ನಾಟ್ ಬಿ ಕಂಫರ್ಟಬಲ್ ಸಿಂಗಿಂಗ್ ಇನ್ ಫ್ರಂಟ್ ಆಫ್ ಎವ್ರಿವನ್. ಹೇಳ್ತಾ ಇದೀನಲ್ಲ ಸರ್, ಪ್ಲೀಸ್ ಸರ್, ಒಂದೇ ಒಂದು ಸಾಂಗ್ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್, ನಾಟ್ ಅಂಡರ್ಸ್ಟ್ಯಾಂಡಿಂಗ್. ಪ್ಲೀಸ್ ಸರ್, ಪ್ಲೀಸ್ ಸರ್, ಒಂದೇ ಒಂದು ಸಾಂಗ್ ಸರ್, ಪ್ಲೀಸ್ ಸರ್, ಪ್ಲೀಸ್ ಮ್ಯಾಮ್. ಒಂದೇ ಒಂದು ಸಾಂಗ್ ಇಷ್ಟು ಜನ ಕೇಳ್ತಿದ್ದಾರೆ, ಹಾಡ್ಬಿಡ್ತೀನಿ. ಪ್ಲೀಸ್ ಸರ್, ಪ್ಲೀಸ್ ಒಂದೇ ಒಂದು ಸಾಂಗ್. ಬನ್ನಿ ಮೇಡಮ್, ಬನ್ನಿ ಮೇಡಮ್. ತನ್ಮಯಳಾದೆನು ತಿಳಿಯುವ ಮುನ್ನವೇ, ಕಣ್ಮರೆಯಾಗಲಿ ಹೇಳು ಮರೆಯುವ ಮುನ್ನವೇ, ನಿನ್ನಲ್ಲೇ ಜೀವವನ್ನು ಅಡವಿಟ್ಟು ಬಂದೆ ನಾನು, ಕಣ್ಮುಚ್ಚಿಯೇ ನಾನೋದಲೆ ಪುಟವೊಂದನು ಹರಿಯುವ ಮುನ್ನವೇ, ತನ್ಮಯಳಾದೆನು ತಿಳಿಯುವ ಮುನ್ನವೇ, ಕಣ್ಮರೆಯಾಗಲಿ ಹೇಳು ಮರೆಯುವ ಮುನ್ನವೇ. ತಪ್ಪು ತಿಳಿಯಬೇಡ ನೀನು ಕನಸಿನಲ್ಲಿ ಕಂಡರೆ, ಕಣ್ಮರೆಯಾಗಲಿ ಹೇಳು ಮರೆಯುವ ಮುನ್ನವೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.